ನಮಸ್ಕಾರ ಸ್ನೇಹಿತರೆ. ನಾಳೆನೆ ಅತಿ ಶಕ್ತಿಯುತವಾದ ರಥಸಪ್ತಮಿ. ಸ್ನೇಹಿತರೆ, ಇದಾಗಲೇ ಮಾಘ ಮಾಸ ಶುರುವಾಗಿದೆ. ಮುಕ್ಕೋಟಿ ದೇವತೆಗಳಿಗೂ ಅತಿ ಪ್ರಿಯವಾದ ತಿಂಗಳು ಮಾಘ ಮಾಸ. ಫೆಬ್ರವರಿ 4 ಮಂಗಳವಾರ, ಅಂದ್ರೆ ನಾಳೆನೆ ರಥಸಪ್ತಮಿ ಹಬ್ಬ. ರಥಸಪ್ತಮಿಯ ದಿನ ನಾವು ಮಾಡೋ ಕೆಲವು ಪೂಜೆಗಳು ಹಾಗೂ ಪರಿಹಾರಗಳಿಂದ ಕೋಟಿ ಪಟ್ಟು ಹೆಚ್ಚು ಪುಣ್ಯಫಲ ಪಡೆದುಕೊಳ್ಳಬಹುದು. ಸೂರ್ಯ ದೇವರ ಜನ್ಮದಿನದ ಸಲುವಾಗಿ ರಥಸಪ್ತಮಿ ಆಚರಿಸಲಾಗುತ್ತದೆ. ಸಕಲ ಜಗತ್ತಿಗೆ ಬೆಳಕು ಕೊಡುವ ಸೂರ್ಯ 7 ರಥಗಳನ್ನು ಹತ್ತಿ ಅವರ ದಿಶೆಯನ್ನು ಬದಲಾಯಿಸಿಕೊಂಡ ದಿನವೇ ರಥಸಪ್ತಮಿ. ಇಂಥ ಶಕ್ತಿಯುತವಾದ ದಿನದಂದು ಕೆಲವು ಚಿಕ್ಕ ಪುಟ್ಟ ಪರಿಹಾರಗಳನ್ನು ಮನೆಯಲ್ಲಿ ಮಾಡಿಕೊಳ್ಳುವುದರಿಂದ ಆರ್ಥಿಕ ಪರವಾಗಿ ನಮಗೆ ಒಳ್ಳೆ ಆದಾಯ ಇರುತ್ತೆ. ಕುಟುಂಬದಲ್ಲಿರುವ ಸಮಸ್ಯೆಗಳೆಲ್ಲವೂ ನಿವಾರಣೆಯಾಗುತ್ತದೆ. ರಥಸಪ್ತಮಿಯ ಪೂಜಾ ವಿಧಾನ ಹಾಗೂ ನಾವು ಅನುಸರಿಸಬೇಕಾದಂತ ಕೆಲವು ನಿಯಮಗಳು ಹಾಗೂ ಪರಿಹಾರಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೇ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ಪವಿತ್ರವಾದ ಹಬ್ಬಗಳಲ್ಲಿ ರಥಸಪ್ತಮಿ ಕೂಡ ಒಂದು. ಎಷ್ಟೋ ಪವಿತ್ರವಾದ ಈ ದಿನದಂದು ಪ್ರತಿಯೊಬ್ಬರು ಸೂರ್ಯೋದಯಕ್ಕೂ ಮುಂಚೆಯೇ ನಿದ್ದೆಯಿಂದ ಏಳಬೇಕು. ಅಪ್ಪಿ ತಪ್ಪಿ ಕೂಡ ಆಲಸ್ಯವಾಗಿ ನಿದ್ದೆಯಿಂದ ಏಳುವಂತಿಲ್ಲ. ರಥಸಪ್ತಮಿಯಂದು ಖಡಾಖಂಡಿತವಾಗಿ ಮನೆ ಮುಂದೆ ರಥದ ರಂಗೋಲಿ ಬಿಡಿಸಬೇಕು. ಈ ದಿನ ತಪ್ಪದೆ ತಲೆ ಸ್ನಾನ ಮಾಡಬೇಕು. ರಥಸಪ್ತಮಿಯಂದು ತಲೆ ಸ್ನಾನ ಮಾಡುವುದರಿಂದ ಜಾತಕದಲ್ಲಿರುವ ಅಷ್ಟ ದರಿದ್ರಗಳು ನಿವಾರಣೆಯಾಗಿ ಅಷ್ಟೈಶ್ವರ್ಯ ಒಲಿಯುತ್ತದೆ. ಮುಖ್ಯವಾಗಿ ನಾಳೆ ಸ್ನಾನ ಮಾಡುವಾಗ ನೀರಿನೊಳಗೆ ಕೆಲವು ಎಕ್ಕದ ಎಲೆಗಳನ್ನು ಹಾಕಿ ಸ್ನಾನ ಮಾಡಬೇಕು. ಎಕ್ಕದ ಎಲೆಗಳು ಸಿಗದವರು ಚಪ್ಪರದವರೆಕಾಯಿ ಅಥವಾ ಚಿಕ್ಕಡಿಕಾಯಿ ಎಲೆಗಳನ್ನ ಹಾಕಿ ಕೂಡ ಸ್ನಾನ ಮಾಡಬಹುದು. ನೀವು ಎಕ್ಕದ ಎಲೆಗಳು ಅಥವಾ ಚಪ್ಪರದವರೆಕಾಯಿ ಗಿಡದ ಎಲೆಗಳನ್ನು 7 ತೆಗೆದುಕೊಂಡು ಅದನ್ನು ನಿಮ್ಮ 2 ಭುಜಗಳ ಮೇಲೆ 2 ಎಲೆಗಳನ್ನು ಇಟ್ಟುಕೊಂಡು ಉಳಿದ 3 ಎಲೆಗಳನ್ನು ತಲೆಯ ಮೇಲೆ ಇಟ್ಟುಕೊಂಡು ನೀರು ಹಾಕಿಕೊಳ್ಳಬೇಕು. ಎಕ್ಕದ ಎಲೆಗಳನ್ನು ಸೂರ್ಯ ದೇವರ ಪ್ರತೀಕವೆಂದು ಭಾವಿಸುತ್ತಾರೆ. ರಥಸಪ್ತಮಿಯಂದು ಯಾರು ಈ ರೀತಿ ಸ್ನಾನ ಮಾಡುತ್ತಾರೋ ಅವರಿಗೆ ಊಹಿಸಲಾರದಷ್ಟು ಸಂಪತ್ತು ಒಲಿಯುತ್ತದೆ. ಇನ್ನು ನೀವು ಮುಟ್ಟಿದ್ದೆಲ್ಲವೂ ಚಿನ್ನವಾಗುತ್ತದೆ. ಇನ್ನು ಆರೋಗ್ಯಪರವಾಗಿ ನೋಡಿದರೂ ಕೂಡ ಎಕ್ಕದ ಎಲೆಗಳನ್ನು ಮೈಮೇಲಿಟ್ಟುಕೊಂಡು ಸ್ನಾನ ಮಾಡುವುದರಿಂದ ಎಷ್ಟೋ ಆರೋಗ್ಯ ಪ್ರಯೋಜನಗಳು ಸಿಗುತ್ತವೆ. ಇದರಿಂದ ಉತ್ತಮ ಆರೋಗ್ಯ ಪ್ರಾಪ್ತಿಯಾಗುತ್ತದೆ. ನಿಮಗಿರುವ ಚಿಕ್ಕ ಪುಟ್ಟ ಅನಾರೋಗ್ಯ ಸಮಸ್ಯೆಗಳೆಲ್ಲವೂ ನಿವಾರಣೆಯಾಗುತ್ತದೆ. ಸ್ನಾನದ ನಂತರ ಒಂದು ಚೊಂಬಿನಲ್ಲೋ ಅಥವಾ ಪಾತ್ರೆಯಲ್ಲೋ ನೀರು ತುಂಬಿಕೊಂಡು ಅದರೊಳಗೊಂದು ಕೆಂಪು ಹೂವನ್ನು ಹಾಕಿ ಆ ನೀರಿನಿಂದ ಸೂರ್ಯ ದೇವರಿಗೆ ಆರ್ಘ್ಯ ಸಮರ್ಪಿಸಬೇಕು. ಓಂ ಸೂರ್ಯದೇವಾಯ ನಮಃ ಈ ಮಂತ್ರವನ್ನು ಜಪ ಮಾಡುತ್ತಾ ಸೂರ್ಯ ದೇವರಿಗೆ ಆರ್ಘ್ಯ ಸಮರ್ಪಿಸಿದರೆ ನಿಮ್ಮ ಜನ್ಮ ಪಾವನವಾದಂತೆ ಅರ್ಥ. ನಿಮ್ಮ ಜೀವನದಲ್ಲಿರುವ ಎಲ್ಲಾ ಕಷ್ಟಗಳು ಖಂಡಿತ ನಿವಾರಣೆಯಾಗುತ್ತದೆ. ಸೂರ್ಯ ದೇವರ ಆಶೀರ್ವಾದದಿಂದ ನಿಮಗೆ ಒಳ್ಳೆ ದಿನಗಳು ಶುರುವಾಗುತ್ತದೆ. ರಥಸಪ್ತಮಿಯ ದಿನ ನೀವು ಮಾಡುವಂತ ಪೂಜೆಗಳಿಗೆ ದುಪ್ಪಟ್ಟು ಪುಣ್ಯಫಲ ಪಡೆದುಕೊಳ್ಳುತ್ತೀರಿ. ಈ ದಿನ ನೀವು ಪೂಜೆ ಮಾಡುವಾಗ ದೇವರ ಮುಂದೆ ಒಂದು ತುಪ್ಪದ ದೀಪವನ್ನು ತಪ್ಪದೇ ಹಚ್ಚಬೇಕು. ರಥಸಪ್ತಮಿಯಂದು ಹಸು ತುಪ್ಪದಿಂದ ದೀಪಾರಾಧನೆ ಮಾಡಿದರೆ ನಿಮ್ಮ ಮನೆಗೆ ಅಷ್ಟೈಶ್ವರ್ಯ ಸಿದ್ಧಿಯಾಗುತ್ತದೆ ಎಂದು ವೇದಗಳು ಶಾಸ್ತ್ರಗಳು ಹೇಳುತ್ತವೆ. ಅತಿ ಮುಖ್ಯವಾಗಿ ರಥಸಪ್ತಮಿಯಂದು ಮನೆಯಲ್ಲಿ ಹಾಲು ಉಕ್ಕಿಸಬೇಕು. ಹಾಗಾಗಿ ಸ್ನಾನದ ನಂತರ ಸ್ಟವ್ ಕ್ಲೀನ್ ಮಾಡಿಕೊಂಡು ಅರಿಶಿನ ಕುಂಕುಮದ ಬೊಟ್ಟಿಟ್ಟು ಪೂಜೆ ಮಾಡಿ ಬಳಿಕ ಹಾಲು ಉಕ್ಕಿಸಿ ಆ ಹಾಲಿನಲ್ಲಿ ಸ್ವಲ್ಪ ಅಕ್ಕಿ, ಬೆಲ್ಲ, ಏಲಕ್ಕಿ ಪುಡಿ ಹಾಗೂ ಹಸು ತುಪ್ಪ ಬೆರೆಸಿ ಪರಮಾನ್ನವನ್ನು ತಯಾರಿಸಿ ಅದನ್ನು ದೇವರಿಗೆ ನೈವೇದ್ಯವಾಗಿ ಸಮರ್ಪಿಸಬೇಕು. ನೀವು ಈ ಪರಮಾನ್ನವನ್ನು ನೈವೇದ್ಯವಾಗಿ ಸಮರ್ಪಿಸುವಾಗ ಅದನ್ನೊಂದು ಬಟ್ಟಲಿನಲ್ಲಿ ಹಾಕದೆ ಚಿಕ್ಕಡಿಕಾಯಿ ಎಲೆಗಳ ಮೇಲಿಟ್ಟು ನೈವೇದ್ಯ ಸಮರ್ಪಿಸಿದರೆ ಅದು ನೇರವಾಗಿ ಪರಮಾತ್ಮನಿಗೆ ತಲುಪುತ್ತದೆ ಎಂದು ಹೇಳುತ್ತಾರೆ. ಇನ್ನು ಆರೋಗ್ಯಪರವಾಗಿಯೂ ಚಿಕ್ಕಡಿಕಾಯಿ ಎಲೆಗಳ ಮೇಲೆ ಬಿಸಿ ಪದಾರ್ಥವನ್ನು ಇಟ್ಟಾಗ ಆ ಎಲೆಗಳಲ್ಲಿರುವಂತ ಔಷಧ ಗುಣಗಳು ಆ ಪದಾರ್ಥದೊಳಗೆ ಸೇರಿಕೊಳ್ಳುತ್ತದೆ. ಆ ಪದಾರ್ಥವನ್ನು ನಾವು ಪ್ರಸಾದವಾಗಿ ಸ್ವೀಕರಿಸುವುದರಿಂದ ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆಗಳು ಬರುವುದಿಲ್ಲ.
ಇನ್ನು ಚಿಕ್ಕಡಿಕಾಯಿ ಗಿಡದ ಎಲೆಗಳು ಸಿಗದವರು ವೀಳ್ಯದೆಲೆ ಮೇಲೆ ಕೂಡ ನೈವೇದ್ಯ ಸಮರ್ಪಿಸಬಹುದು. ರಥಸಪ್ತಮಿಯಂದು ನೀವು ದೇವರನ್ನು ಪೂಜಿಸುವಾಗ ಕೆಂಪು ಬಣ್ಣದ ಹೂವುಗಳನ್ನು ಬಳಸಿ. ಸೂರ್ಯದೇವರು ಜನಿಸಿದ ಈ ಪವಿತ್ರ ದಿನದಂದು ಓಂ ಆದಿತ್ಯಾಯ ನಮಃ ಈ ಮಂತ್ರವನ್ನು 108 ಸಲ ಜಪ ಮಾಡಿ. ಇದರಿಂದ ನಿಮ್ಮ ಜಾತಕದಲ್ಲಿರುವ ಎಲ್ಲಾ ದೋಷಗಳು ಹೋಗಿ ಅದೃಷ್ಟ ಒಲಿಯುತ್ತದೆ. ಹಾಗೆ ಸಂಜೆ ತುಳಸಿ ಗಿಡದ ಮುಂದೆ ರಥದ ರಂಗೋಲಿ ಅಥವಾ ಚಿತ್ರ ಬಿಡಿಸಿ ಅದರ ಮಧ್ಯದಲ್ಲಿ ಒಂದು ದೀಪ ಇಟ್ಟು ದೀಪಾರಾಧನೆ ಮಾಡಿದರೆ ಮುಕ್ಕೋಟಿ ದೇವತೆಗಳ ಅನುಗ್ರಹದಿಂದ ಆರ್ಥಿಕ ಪರವಾದ ಎಲ್ಲಾ ಸಮಸ್ಯೆಗಳು ನಿವಾರಣೆಯಾಗಿ ಹಣ ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ಜನ್ಮಾಂತರದ ಅದೃಷ್ಟ ನಿಮ್ಮನ್ನು ವರಿಸುತ್ತದೆ. ಯಾವಾಗಲೂ ನಿಮ್ಮ ಮನೆಯ ಮೇಲೆ ಲಕ್ಷ್ಮೀ ಕಟಾಕ್ಷ ಇರುತ್ತದೆ. ಇನ್ನು ಇಂಥ ಪವಿತ್ರವಾದ ರಥಸಪ್ತಮಿಯಂದು ಕೆಲವು ಕೆಲಸಗಳನ್ನು ಮರೆತು ಕೂಡ ಮಾಡಬಾರದು. ಮುಖ್ಯವಾಗಿ ಈ ದಿನದಂದು ಉಪ್ಪು ತಿನ್ನಬಾರದು. ಅಡುಗೆಯಲ್ಲೂ ಕೂಡ ಉಪ್ಪು ಹಾಕಬಾರದು. ಈ ದಿನ ಉಪ್ಪು ತಿನ್ನುವುದರಿಂದ ಜಾತಕದಲ್ಲಿ ಕೆಲವು ದೋಷಗಳು ಏರ್ಪಡುವುದಾಗಿ ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ. ಹಾಗೆ ಈ ದಿನ ಯಾರ ಮೇಲೆಯೂ ಕೋಪ ತೋರಿಸಬಾರದು. ವಿವಾದಗಳಿಂದ ದೂರ ಇರಬೇಕು. ಮದ್ಯಪಾನ ಹಾಗೂ ಮಾಂಸಾಹಾರದಿಂದ ದೂರ ಉಳಿಯಬೇಕು. ರಥಸಪ್ತಮಿಯಂದು ಗಂಡ ಹೆಂಡತಿ ಗಲಾಟೆ ಮಾಡುವುದು, ಚರ್ಚೆ ಮಾಡುವುದು ಇಟ್ಟುಕೊಳ್ಳಬಾರದು. ಇದು ಕೇವಲ ಮನಸ್ತಾಪ ಮಾಡುವುದಲ್ಲದೆ ಬಡತನಕ್ಕೂ ಕೂಡ ದಾರಿ ಮಾಡಿಕೊಡುತ್ತದೆ. ಅದೇ ರೀತಿ ಮಧ್ಯಾಹ್ನ ಅಂದ್ರೆ ಸೂರ್ಯ ಇರುವವರೆಗೂ ನಿದ್ದೆ ಮಾಡಬಾರದು. ರಥಸಪ್ತಮಿಯಂದು ಸಂಜೆ ಯಾವುದಾದರೂ ಶಿವನ ದೇವಾಲಯಕ್ಕೆ ಹೋಗಿ ಶಿವನ ದರ್ಶನ ಪಡೆದುಕೊಂಡರೆ ತುಂಬಾ ಒಳ್ಳೆಯದು. ಎಲ್ಲದಕ್ಕಿಂತ ಮುಖ್ಯವಾಗಿ ನಾಳೆ ನಿಮ್ಮ ಮನೆಯಲ್ಲಿ ಸೂರ್ಯ ಯಂತ್ರವನ್ನು ಪ್ರತಿಷ್ಠಾಪನೆ ಮಾಡಿದರೆ ತುಂಬಾ ಒಳ್ಳೆಯದು. ನಿಮ್ಮ ಮನೆಯಲ್ಲಿ ಇದಾಗಲೇ ಸೂರ್ಯ ಯಂತ್ರ ಇದ್ದರೆ ಅದನ್ನೇ ಭಕ್ತಿಯಿಂದ ಪೂಜಿಸಿ. ಇದರಿಂದ ಮನೆಯಲ್ಲಿ ಯಾವುದೇ ಕಷ್ಟವೂ ಬರುವುದಿಲ್ಲ. ಈ ದಿನ ಆದಿತ್ಯ ಹೃದಯಂ ಓದಿದರೆ ತುಂಬಾನೇ ಒಳ್ಳೆಯದು. ಓದಲು ಬರದವರು ಆದಿತ್ಯ ಹೃದಯಂ ಕೇಳಲೂಬಹುದು. ಯಾರು ರಥಸಪ್ತಮಿಯಂದು ಆದಿತ್ಯ ಹೃದಯಂ ಓದುತ್ತಾರೋ ಅಥವಾ ಕೇಳುತ್ತಾರೋ ಅವರ ಕುಟುಂಬಕ್ಕೆ ಕೆಲ ತಲೆಮಾರುಗಳವರೆಗೂ ಕರಗದ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ. ಈ ದಿನ ಎಳ್ಳುಂಡೆ ದಾನ ಮಾಡಿದರೆ ನಿಮ್ಮ ಮನೆಯಲ್ಲಿ ಯಾವಾಗಲೂ ಶುಭ ನಡೆಯುತ್ತದೆ. ರಥಸಪ್ತಮಿಯಂದು ಪ್ರತಿದಿನ ಸೂರ್ಯನ ಕಿರಣಗಳಿಗೆ ಇರುವ ಶಕ್ತಿಗಿಂತ ಹೆಚ್ಚಿನ ಶಕ್ತಿ ಇರುತ್ತದೆ. ಸೂರ್ಯದೇವರು ಅವರ ಕಿರಣಗಳ ಮೂಲಕ ತನ್ನ ಭಕ್ತರಿಗೆ ಶಕ್ತಿ ಅನುಗ್ರಹಿಸಿ ಆಶೀರ್ವದಿಸುತ್ತಾರೆ. ನಮ್ಮ ಜಾತಕದಲ್ಲಿ ಸೂರ್ಯದೇವರು ಬಲವಾಗಿದ್ದಾಗ ಮಾತ್ರವೇ ಜೀವನದಲ್ಲಿ ನಾವು ಏಳಿಗೆಯಾಗಲು ಸಾಧ್ಯ. ನಮ್ಮ ಜಾತಕದಲ್ಲಿ ಸೂರ್ಯದೇವರು ಬಲಹೀನವಾಗಿದ್ದರೆ ಅನೇಕ ರೀತಿಯಾದ ಆರ್ಥಿಕ ನಷ್ಟಗಳು ಶುರುವಾಗುತ್ತದೆ. ಹಾಗಾಗಿ ನಾಳೆ ತಪ್ಪದೆ ಸ್ವಲ್ಪ ಸಮಯವಾದರೂ ಸೂರ್ಯ ಕಿರಣಗಳು ನಿಮ್ಮ ಮೈ ಮೇಲೆ ಬೀಳುವಂತೆ ಕುಳಿತುಕೊಳ್ಳಿ. ಸೂರ್ಯದೇವರಿಗೆ ಆರ್ಘ್ಯ ಸಮರ್ಪಿಸಿ. ಹಾಗೆ ಸೂರ್ಯದೇವರ ಮಂತ್ರಗಳನ್ನು ಓದಿ. ಯಾವ ಮಂತ್ರ ಬರದಿದ್ದರೆ ಓಂ ಸೂರ್ಯದೇವಾಯ ನಮಃ ಅಥವಾ ಓಂ ಆದಿತ್ಯಾಯ ನಮಃ ಎಂಬ ಮಂತ್ರವನ್ನು ಓದಿದರೂ ಸಾಕು. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.